ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೇಘಾ ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ಸಡನ್ನಾಗಿ ನಾವು ಹೊರಟಿರೋದು ಧರ್ಮಪುರಿನಲ್ಲಿರೋ ಕಾಲಭೈರೇಶ್ವರ ದೇವಸ್ಥಾನಕ್ಕೆ. ಇದು ಪ್ಲ್ಯಾನ್ಡ್ ಆಗಿರಲಿಲ್ಲ. ಈವ್ನಿಂಗ್ ಆಂಟಿ ಹೋಗೋಣ ಅಂತ ಹೇಳಿದ್ರು, ಸರಿ ಅಂತ ಸಡನ್ನಾಗಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿರೋದಾಗಿದೆ. ನಾವು ಬಂದಿದ್ದು ಟ್ರೈನಲ್ಲಿ ಬಂದಿದ್ವಿ. ಆಮೇಲೆ ಅಲ್ಲಿ ರೈಲ್ವೆ ಸ್ಟೇಷನ್, ಧರ್ಮಪುರಿನಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಆಟೋ ಮಾಡಿಕೊಂಡು ಈಗ ಟೆಂಪಲ್ ಕಡೆಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ ಟೆಂಪಲ್. ಇದೇ ಫಸ್ಟ್ ಟೈಮ್ ನಾನು ಬರ್ತಿರೋದು. ಅಷ್ಟಮಿ ದಿನ ಇಲ್ಲಿ ಮೆಣಸಿನಕಾಯಿಯಲ್ಲಿ ಹೋಮ ಮಾಡ್ತಾರೆ. ಹಾಗೆ ಕಾಲಭೈರೇಶ್ವರನಿಗೆ ಅಷ್ಟಮಿ ದಿನ ಕುಂಬಳಕಾಯಿ ದೀಪ ಅಂಟಿಸಿದ್ರೆ ತುಂಬ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇವತ್ತು ಬಂದಿದ್ವಿ. ಆಂಟಿ ಅವರು ರೆಗ್ಯುಲರಾಗಿ ಬರ್ತಿರ್ತಾರೆ ಎವ್ರಿ ಮಂತ್. ನಾನು ಇದೇ ಫಸ್ಟ್ ಟೈಮ್ ಬರ್ತಿರೋದು. ನೋಡೋಣ, ಮುಂದೆ ಮತ್ತೆ ಬರಬೇಕು ಅಂತ ಅನಿಸಿದ್ರೆ ಬರ್ತೀನಿ. ನೋಡೋಣ ಹೇಗಿರುತ್ತೆ. ಆ ದೇವರು ಕರೆಸ್ಕೋಬೇಕು ಅಂತ ಆಸೆ ಇದ್ದರೆ ಮತ್ತೆ ಬರೋಣ ಅಂತ. ನಾನು ಏನೂ ನೆನೆಸ್ಕೊಂಡಿಲ್ಲ ಇಷ್ಟು ಮಂತ್ಸ್ ಬರ್ತೀನಿ ಅಂತ ಏನೂ. ನೋಡೋಣ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಬರೋಣ ಅಂತ. ಸೊ ಈಗ ಟೆಂಪಲ್ ರೀಚ್ ಆಗಿದ್ದೀವಿ. ತುಂಬಾ ಚೆನ್ನಾಗಿತ್ತು ಟೆಂಪಲ್. ನಾವಿಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಆಲ್ರೆಡಿ ಒಂದು 10:30 ಆಗಿತ್ತು. ತುಂಬಾ ಜನ ಇದ್ದರು ನಾವು ಬಂದಾಗಲೇ. ಇಲ್ಲಿ ಬಸ್ ಫೆಸಿಲಿಟಿ ಕೂಡ ಇದೆ, ಬಸ್ಸಲ್ಲಿ ಕೂಡ ಬರ್ಬೋದು. ಆಟೋಲಿ ಬಂದರೆ ಆಟೋ ಅವರು 30 ರೂಪೀಸ್ ಚಾರ್ಜ್ ಮಾಡ್ತಾರೆ. ಬಸ್ಸಲ್ಲಿ ಬಂದರೆ 10 ರೂಪೀಸ್ ಟಿಕೆಟ್ ಇರುತ್ತೆ. ತಮಿಳ್ನಾಡಲ್ಲಿ ಫ್ರೀ ಬಸ್ಸಸ್ ಕೂಡ ಇದೆ. ಮುಂದೆ ಹೋಯ್ತಲ್ಲ ಪಿಂಕ್ ಕಲರ್ ಬಸ್, ಆ ಬಸ್ಸಲ್ಲಿ ಬಂದರೆ ಬಸ್ ಫ್ರೀ ಕೂಡ ಇರುತ್ತೆ ಲೇಡೀಸ್ಗೆ. ನೋಡಿ, ಇಲ್ಲಿ ನಾವು ಟೆಂಪಲ್ ಹತ್ರ ಬಂದ್ವಿ. ಟೆಂಪಲ್ ಹತ್ರ ನಮಗೆ ಟಿಫನ್ನು ಅಥವಾ ಇಡ್ಲಿ ಏನಾದ್ರು ಸಿಗುತ್ತೆ, ಬುಗ್ಗ ಸಿಗುತ್ತೆ, ಈ ಥರ ಚಿಪ್ಸ್ ಆಗಲಿ ಏನಾದ್ರು ಒಂದು ಸ್ನ್ಯಾಕ್ಸ್ ಆಗಲಿ, ಊಟ ಆಗಲಿ ಏನೊಂದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಟೈಮಿಂಗ್ಸ್ ಏನಿಲ್ಲ, 24 hours ಕೂಡ ಇದು ಓಪನ್ ಇರುತ್ತೆ. ಎಸ್ಪೆಷಲಿ ಅಷ್ಟಮಿ, ಅಮಾವಾಸ್ಯೆ, ಪೌರ್ಣಮಿ ದಿನ ಇಲ್ಲಿ ಪೂಜೆ ಜಾಸ್ತಿ ಇರುತ್ತಲ್ಲ, ಸೊ ಹಾಗಾಗಿ ಜನ ಜಾಸ್ತಿ ಇರ್ತಾರೆ ಅಂತ ಹೇಳಿ ಅಂಗಡಿಗಳು ನೈಟ್ ಫುಲ್ಲು ಓಪನೇ ಇರುತ್ತೆ. ಚೆನ್ನಾಗಿತ್ತು. ನಾವು ಬರೋಷ್ಟೊತ್ತಿಗೆ ತುಂಬ ಜನ ಇದ್ದರು. ಸೊ ಹಾಗಾಗಿ ಫಸ್ಟ್ ನಾವು ಹೋಗಿ ಸ್ಲಿಪ್ಪರ್ಸ್ ಬಿಟ್ಟು ಮೊದಲು ದೀಪ ಅಂಟಿಸ್ಬಿಡೋಣ ಅಂತ ಹೇಳಿ ಫಸ್ಟು ಹೋಗಿ ದೀಪಗಳನ್ನ ತೊಗೊಂಡ್ವಿ. ಈ ದೀಪದ ತಟ್ಟೆ 100 ರೂಪೀಸ್ ಚಾರ್ಜ್ ಮಾಡ್ತಾರೆ. ಒಂದು ಜೊತೆ ಕುಂಬಳಕಾಯಿ ದೀಪ ಕೊಟ್ಟಿರ್ತಾರೆ, ಒಂದು ಜೊತೆ ತೆಂಗಿನಕಾಯಿ ದೀಪ, ಹಾಗೆ ಒಂದು ಜೊತೆ ಮಣ್ಣಿನ ದೀಪ, ಜೊತೆಗೆ 2 ಕಡ್ಡಿ ಕರ್ಪೂರ, ಜೊತೆಗೆ ಒಂದು ಮ್ಯಾಚ್ ಬಾಕ್ಸ್ನ ಕೊಟ್ಟಿರ್ತಾರೆ. ನಾವು ಅದನ್ನು ತಗೊಂಡು ಫಸ್ಟು ದೇವ್ರಿಗೆ ದೀಪ ಬೆಳಗಿ ಅದ ನಂತರ ನಾವು ದರ್ಶನಕ್ಕೆ ನಿಂತ್ಕೊಂಡಿದ್ದೀವಿ. ತುಂಬಾ ಜನ ಇದ್ದರು, ಕ್ರೌಡ್ ತುಂಬ ಅಂದರೆ ತುಂಬಾ ಇತ್ತು. ಸೊ ಹಾಗಾಗಿ ನಾವು ದೀಪ ಅಂಟಿಸೋದನ್ನು ನಾನು ಕ್ಲಿಪ್ಪಿಂಗ್ ತೊಗೊಳ್ಳಿಕ್ಕಾಗಲಿಲ್ಲ, ತುಂಬಾ ರಶ್ ಇತ್ತು. ದೀಪ ಎಲ್ಲ ಅಂಟಿಸಿ ನೆಕ್ಸ್ಟ್ ನಾವೀಗ ದರ್ಶನಕ್ಕೆ ಬಂದ್ವಿ. ದರ್ಶನ ಮಾಡ್ತಾ ಕಾಲಭೈರೇಶ್ವರನ ಅಷ್ಟಕಂನ ನಾವು ಫೋನಲ್ಲಿ ಹಾಕ್ಕೊಂಡು ದೇವರ ಧ್ಯಾನ ಮಾಡ್ತಾ ಕ್ಯೂನಲ್ಲಿ ನಿಂತ್ಕೊಂಡು ನಾವು ದರ್ಶನ ಮಾಡ್ಕೊಂಡ್ವಿ. ದರ್ಶನ ಆಗೋಷ್ಟೊತ್ತಿಗೆ ಅರೌಂಡ್ 11:30 12 ಗಂಟೆ ಆಯಿತು. 1 hour ಆಯಿತು ನಮಗೆ ದರ್ಶನಕ್ಕೆ. ಯಾಕಂದರೆ ತುಂಬಾ ಕ್ರೌಡ್ ಇತ್ತು. ಬೇರೆ ಟೈಮಲ್ಲಿ ಇನ್ನೂ ಜಾಸ್ತಿನೇ ಕ್ರೌಡ್ ಇರ್ತಾರೆ ಅಂತ ಹೇಳ್ಬೋದು. ಆ ದೇವರ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಬಂದಿರೋದು ಹೋಮ ನೋಡಲಿಕ್ಕೆ ಅಂತ ಹೇಳಿ. ಹೋಮ ನೋಡಲಿಕ್ಕಂತೂ ತುಂಬಾ ಕ್ರೌಡ್ ಇರ್ತಾರೆ. ನಮಗೆ ಜನ ಸಾಗರ ಅಂತಲೇ ಹೇಳ್ಬೋದು. ಬಟ್ ಸ್ಟಿಲ್ ಒಂಚೂರು ಎಲ್ಲಾದರೂ ಜಾಗ ಮಾಡಿಕೊಂಡು ಜಾಗ ಕೂರೋಕ್ಕಾದರೆ ಕೂರ್ಬೋದು. ಇಲ್ಲ ಅಂತಂದರೆ ಇಲ್ಲೇ ಪಕ್ಕದಲ್ಲಿ ಒಂದು ಸ್ವಲ್ಪ ಈ ಹೋಮದ್ದು ಡಿಸ್ಪ್ಲೇ ಹಾಕಿರ್ತಾರೆ. ಈ ಡಿಸ್ಪ್ಲೇ ಹತ್ರನೂ ಕೂತ್ಕೊಳ್ಳೋಂಗಿದ್ರೆ ಅಲ್ಲಿ ಕೂತ್ಕೋಬೋದು. ಬಟ್ ಜಾಸ್ತಿ ಕ್ರೌಡ್ ಅಂತೂ ತುಂಬಾ ಇರ್ತಾರೆ. ಎಲ್ಲೇ ಕೂತ್ಕೊಳ್ಳೋಕ್ಕೂ ಜಾಗ ಇರೋಲ್ಲ. ಒಂದಷ್ಟು ಜನ ಅಲ್ಲೇ ಮಲ್ಕೊಂಡ್ಬಿಟ್ಟಿರ್ತಾರೆ. ಎಬ್ಬರಿಸ್ರೂ ಎದ್ದೇಳಲ್ಲ. ಇಲ್ಲಿರೋ ಪೊಲೀಸವ್ರು ಎಬ್ಬರಿಸ್ತಾರೆ, ಅವ್ರು ಎಬ್ಬರಿಸ್ರೂ ಎದ್ದೇಳಲ್ಲ. ಏನು ಮಾಡೋಕ್ಕಾಗಲ್ಲ, ಅದು ಜನ ಹಂಗಿರ್ತಾರೆ. ಬಟ್ ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ಹೋಮ ಆಗೋವರೆಗೂ. ಬಂದಿರೋದೇ ಹೋಮ ನೋಡಲಿಕ್ಕೆ ಅಂತ ಹೇಳಿ ಇದನ್ನು ಮಿಸ್ ಮಾಡ್ಕೊಂಡು ಹೋಗೋಕ್ಕೆ ಮನಸ್ಸಂತೂ ಇರಲಿಲ್ಲ. ತುಂಬಾ ಚೆನ್ನಾಗಾಯಿತು ಹೋಮ ಎಲ್ಲ. ತುಂಬಾ ಚೆನ್ನಾಗಿ ನಡೀತು ಅಂತ ಹೇಳ್ಬೋದು. ತುಂಬಾ ಖುಷಿ ಆಯಿತು ಈ ಹೋಮ ಎಲ್ಲ ನೋಡಿ. ಹೋಮಕ್ಕೆ ಮೆಣಸಿನ್ಕಾಯಿ ಹಾಕೋಕ್ಕೂ ಮುಂಚೆ ಆ ಮೆಣಸಿನ್ಕಾಯಲ್ಲೇ ಆ ದೇವರಿಗೆ ಅಭಿಷೇಕ ಕೂಡ ಮಾಡ್ತಾರೆ. ನೀವು ನೋಡ್ತಿರ್ಬೋದು ಅಲ್ಲಿ ಮುಂದೆಗಡೆ ಅರ್ಚಕರೆಲ್ಲ ದೇವರಿಗೆ ಮೆಣಸಿನ್ಕಾಯಿನಲ್ಲೇ ಅರ್ಚನೆ ಕೂಡ ಮಾಡ್ತಾ ಇದ್ದಾರೆ. ಈ ರೀತಿ ಅರ್ಚನೆ ಮಾಡಿರೋ ಮೆಣಸಿನ್ಕಾಯಿಗಳನ್ನ ಕೂಡ ಅವರು ಈ ಹೋಮಕ್ಕೆ ಲಾಸ್ಟಲ್ಲಿ ಹಾಕ್ತಾರೆ. ತುಂಬಾ ಚೆನ್ನಾಗಿತ್ತು. ಇಷ್ಟು ಮೆಣಸಿನ್ಕಾಯಿ ಹೋಮಕ್ಕೆ ಹಾಕಿದ್ರೂ ಕೂಡ ಒಂದಿಷ್ಟು ಕೂಡ ಘಾಟ್ ಇರಲ್ಲ.
ಮನೆಯಲ್ಲಿ ನಾವೇನಾದರೂ ಮೆಣಸಿನ್ಕಾಯಿ ಹುರಿತಾ ಇದ್ದರೆ ಎಷ್ಟು ಘಾಟಿರುತ್ತೆ ಅಂತ ನಿಮಗೆ ಗೊತ್ತು. ಅದೇ ಮೆಣಸಿನ್ಕಾಯಿ ಹೋಮಕ್ಕೆ ಹಾಕಿದ್ರೆ ಒಂದಿಷ್ಟು ಕೂಡ ಘಾಟ್ ಬರಲ್ಲ. ಹೇಗಿದು ಆ ದೇವ್ರ ಪವಾಡನೇ ಸರಿ ಅಲ್ವಾ? ನೀವು ಯಾರಾದರೂ ಈ ಧರ್ಮಪುರಿನಲ್ಲಿರುವ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ? ಹೋದಾಗ ಈ ಮೆಣಸಿನಕಾಯಿ ಹೋಮನ ವಿಟ್ನೆಸ್ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದಟ್ ನನಗೆ ಗೊತ್ತಾಗುತ್ತೆ ನೀವು ಹೋಗಿದ್ದೀರಾ ಇಲ್ವಾ ಅಂತ. ನಾನು ಹೋಗಿದ್ದೆ, ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ನೀವು ಹೋಗಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ನೋಡಿ, ನಾವು ಇಲ್ಲಿ ಕೂತಿದ್ವಿ, ಇಲ್ಲಿ ಡಿಸ್ಪ್ಲೇ ಇತ್ತು, ಡಿಸ್ಪ್ಲೇ ಮುಂದೆನೇ ಒಂದಷ್ಟು ಜನ ಇಲ್ಲಿ ಕೂತಿದ್ದೀವಿ. ಇಲ್ಲಿ ಎಕ್ಸಾಕ್ಟ್ ತುಂಬ ಜಾಗ ಇಲ್ಲ. ದೇವಸ್ಥಾನದ ಸುತ್ತಮುತ್ತ ಆವರಣ ಒಂದು ಸ್ವಲ್ಪ ಚಿಕ್ಕದೇ, ಬಟ್ ಜನ ಜಾಸ್ತಿ. ಇಲ್ಲಿ ಅನುಕೂಲ ಸ್ವಲ್ಪ ಇದ್ದಿದ್ದರೆ, ಲೈಕ್ ಹೋಮಕ್ಕೆ ಕೂತ್ಕೊಳ್ಳೋ ಅನುಕೂಲ ಇದ್ದಿದ್ದರೆ ತುಂಬಾ ಚೆನ್ನಾಗಿರೋದು. ನೋಡಿ, ಇಲ್ಲಿ ಒಂದಷ್ಟು ಜನ ಅಲ್ಲಲ್ಲೇ ಮಲ್ಕೋಬಿಟ್ಟಿದ್ದಾರೆ, ಒಂದಷ್ಟು ಜನ ಅಲ್ಲೇ ಕೂತ್ಕೊಂಡಿದ್ದಾರೆ. ಸೊ ಹೀಗೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡಿದ್ದು. ನೆಕ್ಸ್ಟು ಅರ್ಚನೆ ಎಲ್ಲ ಮುಗಿದಿತ್ತು. ಅಭಿಷೇಕ ಅರ್ಚನೆ ಎಲ್ಲ ಮುಗಿದಿತ್ತು. ಈಗ ಹೋಮಕ್ಕೆ ಈ ರೀತಿ ಕಟ್ಟಿಗೆಗಳನ್ನ ಹಾಕ್ತಾಯಿದ್ದಾರೆ. ತುಂಬಾ ದೊಡ್ಡ ಹೋಮಕುಂಡ ಇದು. ಒಳಗಡೆ ಯಾರಿಗೂ ಎಂಟ್ರಿ ಇಲ್ಲ. ಯಾರಾದರೂ ಪೂಜೆ ಮಾಡಿಸ್ತಾ ಇದ್ದಾರೆ ಅಥವಾ ಅವರದ ಹೋಮ ಏನಾದರೂ ಇತ್ತು ಅಂದರೆ ಅವರು ಮತ್ತು ಅರ್ಚಕರು ಮಾತ್ರ ಒಳಗಡೆಗೆ ಎಂಟ್ರಿ ಕೊಡ್ತಾರೆ. ಬೇರೆಯವರಿಗೆಲ್ಲ ಒಳಗಡೆ ಎಂಟ್ರಿ ಇಲ್ಲ. ಈಗ ಅವ್ರು ಏನು ಅರ್ಚನೆ ಎಲ್ಲ ಮಾಡಿದ್ರು, ಅರ್ಚನೆ ಎಲ್ಲ ಮುಗಿದಿದೆ. ನೆಕ್ಸ್ಟ್ ಈಗ ಹೋಮಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈಗ ಇನ್ನೇನು ಹೋಮದ ಫೈನಲ್ ಸ್ಟೇಜ್, ಮೆಣಸಿನ್ಕಾಯಿನ ಹಾಕ್ತಿದ್ದಾರೆ. ನೋಡಿ ಹೇಗೆ ಮಕ್ಕರಿಗಟ್ಟಲೆ ಮೆಣಸಿನ್ಕಾಯಿ ಒಂದೇ ಸಮ ಹಾಕ್ತಾರೆ. ಬೆಂಕಿ ಎಷ್ಟು ಜೋರಾಗಿ ಉರಿತಾ ಇದೆ ಅಂತ ನೀವೇ ನೋಡ್ಬೋದು. ಇಷ್ಟು ದೊಡ್ಡ ಬೆಂಕಿನಲ್ಲಿ, ಇಷ್ಟು ದೊಡ್ಡ ಹೋಮದ ಕುಂಡದಲ್ಲಿ ಇಷ್ಟು ಮೆಣಸಿನ್ಕಾಯಿ ಹಾಕಿದ್ರೆ ಘಾಟ್ ಬರದೇ ಇರುತ್ತಾ? ನೀವೇ ಒಂದೇ ಒಂದು ಮೆಣಸಿನ್ಕಾಯಿನ ನಿಮ್ಮ ಮನೆಯಲ್ಲಿ ಒಂದು ಸ್ಟವ್ ಮೇಲೆ ಒಂಚೂರು ಹತ್ತಿಸಿ ನೋಡಿ ಎಷ್ಟು ಘಾಟ್ ಬರುತ್ತೆ ಅಂತ. ಬಟ್ ಇವರು ಹಾಕೋ ಮೆಣಸಿನ್ಕಾಯಿಗಳಲ್ಲಿ ಒಂದಿಷ್ಟು ಘಾಟ್ ಬರಲ್ಲ. ಆಮೇಲೆ ನೀವು ತಿಳ್ಕೊಂಡಿರ್ಬೋದು ಅವ್ರು ಏನಾದರೂ ಬೇರೆ ಥರ ಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ ಅಂತ. ಖಂಡಿತ ಇಲ್ಲ. ನಾವು ಮನೆಯಿಂದ ನಮ್ಮ ಮನೆಯವರಿಗೆ ನಮಗೆ ಏನು ದೃಷ್ಟಿ ತಕ್ಕೊಂಡು ಮನೆಯಿಂದ ಒಣಮೆಣ್ಸಿನ್ಕಾಯಿ ತೊಗೊಂಡು ಹೋಗಿರ್ತೀವೋ ಆ ಮೆಣಸಿನ್ಕಾಯಿನ ಕೂಡ ಹಾಕ್ತಾರೆ ಈ ಹೋಮಕ್ಕೆ. ಸೊ ಹಾಗಾಗಿ ಅದರಲ್ಲಿ ಏನು ಮೋಸ ಇಲ್ಲ ಅಂತ ಹೇಳ್ಬೋದು. ನೋಡಿ ಎಷ್ಟು ಮೆಣಸಿನ್ಕಾಯಿ ಸುರಿತಾರೆ, ಲೆಕ್ಕನೇ ಇಲ್ಲ, ಅಷ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ದಾರೆ ಆ ಹೋಮಕ್ಕೆ. ಒಂದಿಷ್ಟು ಕೂಡ ಘಾಟಿಲ್ಲ. ಇದು ಒಂಥರ ಅದ್ಭುತನೇ ಸರಿ ಅಂತ ಅನಿಸುತ್ತೆ ನನಗಂತೂ. ಇದನ್ನು ನೋಡಿದ ತಕ್ಷಣ ವಾವ್, ನಿಜ ಇಷ್ಟು ಅಂತ ಆಶ್ಚರ್ಯನೂ ಆಯಿತು. ನಿಮಗೆ ಯಾರಿಗಾದರೂ ಇದ್ರ ಬಗ್ಗೆ ಗೊತ್ತಿತ್ತಾ? ನೀವು ಹೋದಾಗ ಹಿಂಗೆ ನೋಡಿದ್ದೀರಾ, ವಿಟ್ನೆಸ್ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಮುಗಿಯೋ ಹೊತ್ತಿಗೆ ಅರೌಂಡ್ 2:30 ಆಗಿತ್ತು. ಸೊ ಹೋಮೆಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ರೈಲ್ವೆ ಸ್ಟೇಷನ್ಗೆ ಹೊರಟಿದ್ದೀವಿ. ರಿಟರ್ನ್ ಬರುವಾಗ ನಾವು ಹೊರಗಡೆ ಬರೋ ಅಷ್ಟೊತ್ತಿಗೆ ತುಂಬ ಬಸ್ಸಸ್ ಬರ್ತಿತ್ತು. ಅರೌಂಡ್ 5 ಮಿನಿಟ್ಸ್ಗೆ ಒಂದು ಸತಿ ಬಸ್ಸಸ್ ಇದ್ದೇ ಇರುತ್ತೆ. ಅಲ್ಲಿಗೆ ಸೇಲಂ ಮೇನ್ ರೋಡ್ ಆಗಿರೋದ್ರಿಂದ ಬಸ್ಸಸ್ಗೇನೂ ಕೊರತೆನೇ ಇಲ್ಲ ಅಂತ ಹೇಳ್ಬೋದು. ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ಗೆ ಒಂದು ಬಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ರಿಟರ್ನ್ ಬರುವಾಗ ಬಸ್ಸಲ್ಲೇ ಬಂದ್ವಿ. 10 ರುಪೀಸ್ ಟಿಕೆಟ್ ಚಾರ್ಜ್ ಮಾಡಿದ್ರು. ಬಂದು ಬಸ್ ಸ್ಟಾಪಿಂದ ರೈಲ್ವೆ ಸ್ಟೇಷನ್ಗೆ ಅರೌಂಡ್ ಒಂದು 1/2 ಕಿಲೋಮೀಟರ್ಸ್ ಅಥವಾ ಹಾಫ್ ಕಿಲೋಮೀಟರೇ ಅಂದ್ಕೊಳ್ಳಿ, ಅಷ್ಟು ನಡಿಬೇಕಾಗತ್ತೆ. ನಡ್ಕೊಂಡು ನಾವಿಲ್ಲಿ ಸ್ಟೇಷನ್ಗೆ ಬಂದರೆ ನಮಗೆ ಮುಂಚೆನೇ ಒಂದಷ್ಟು ಜನ ಬಂದು ಅಲ್ಲಲ್ಲಿ ಈ ರೀತಿ ಶಾಲ್ಸ್ನ ಬೆಡ್ಶೀಟ್ಸ್ನ ಹಾಕ್ಕೊಂಡು ಮಲ್ಕೊಂಡಿದ್ರು. ನನಗೆ ಈ ರೀತಿ ಮಲ್ಕೊಳ್ತಾರೆ ಅನ್ನೋದೆಲ್ಲ ನನಗೆ ಐಡಿಯಾ ಇರಲಿಲ್ಲ. ಸೊ ಹಾಗಾಗಿ ನಾನು ಯಾವುದು ಶಾಲು ಬೆಡ್ಶೀಟ್ಸ್ ಏನೂ ತೊಗೊಂಡು ಬಂದಿರಲಿಲ್ಲ. ಬಟ್ ಚಳಿ ಅಂತೂ ಸಿಕ್ಕಾಪಟ್ಟೆನೇ ಇತ್ತು. ಐ ರಿಗ್ರೆಟ್ ನಾಟ್ ಟೇಕಿಂಗ್ ಎನಿ ಆಫ್ ಮೈ ಶಾಲ್ಸ್ ಅಂತ ಅನಿಸ್ತು. ಬಟ್ ಸ್ಟಿಲ್ ನೆವರ್ ದ ಲೇಟ್ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡು ಹೋಗೋಣ ಅಂತ ಹೇಳಿ ಐ ವಾಸ್ ಫೈನ್. ರಾತ್ರಿ ಎಲ್ಲ ತುಂಬಾ ಚಳಿ ಇತ್ತು ಟ್ರೈನಲ್ಲಿ. ರಿಟರ್ನ್ ಬರುವಾಗ ಆನೇಕಲ್ ರೋಡ್ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಮಾಡಿ ಇಳ್ಕೊಂಡ್ವಿ. ನನ್ನ ಹಸ್ಬೆಂಡ್ಗೆ ಕಾಲ್ ಮಾಡಿದ್ದೆ, ಅವರು ಬಂದು ನಮ್ಮನ್ನ ಪಿಕ್ ಮಾಡ್ತಿದ್ದಾರೆ. ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಇಶಾ ಓಡಿ ಬಂದು ಮಮ್ಮಿ ಅಂತ ಬಂದಿದ್ಲು. ಎಲ್ಲಿ ಹೋಗ್ಬಿಟ್ಟಿದ್ದೆ ಅಂತ ಕೇಳಿದ್ಲು. ನಾನು ಇಲ್ಲದೇ ಇದ್ದಾಗಂತೂ ಕೇಳೇ ಇಲ್ವಂತೆ. ಹೋಗು ಅಂತಿದ್ಲು. ಯಾಕಂದರೆ ನಾನಿಲ್ಲ ಅಂದರೆ ಫೋನ್ ನೋಡ್ಬೋದು, ಆಟ ಆಡ್ಕೊಂಡಿರ್ಬೋದು. ನಾನು ಏನಕ್ಕೂ ರಿಸ್ಟ್ರಿಕ್ಟ್ ಮಾಡಲ್ಲ, ನಾನಿದ್ರೆ ರಿಸ್ಟ್ರಿಕ್ಟ್ ಮಾಡ್ತಾಯಿರ್ತೀನಿ, ಅದು ಮಾಡಬೇಡ ಇದು ಮಾಡಬೇಡ ಅಂತ. ಸೊ ನಾನಿಲ್ಲ ಅಂದರೆ ಖುಷಿಯಾಗಿದ್ಲಂತೆ. ಏನೂ ಕೇಳಿಲ್ಲ ನಿನ್ನ ಅಂತಿದ್ರು ಅಮ್ಮ. ಸರಿ ಆಯಿತು, ಹೇಗೋ ಖುಷಿಯಾಗಿದ್ದರೆ ಸಾಕು ಅಂತ ಅಂದ್ಕೊಂಡು ಸುಮ್ಮನಾದ್ವು. ಅವಳಿಗೆ ನಾನು ಈ ಥರ ಟೆಂಪಲ್ ಹೋಗ್ತಿದ್ದೀನಿ ಅಂತ ಹೇಳಿರಲಿಲ್ಲ. ಟೆಂಪಲ್ ಹೋಗ್ತಿದ್ದೀನಿ ಅಂತ ಹೇಳಿದರೆ ಅವಳು ನನ್ನ ಬಿಡ್ತಾ ಇರಲಿಲ್ಲ. ಇದಿಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಈ ಕೂಡಲೇ ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದ್ರಿಂದ ನನ್ನ ನೆಕ್ಸ್ಟ್ ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಸಿಗುತ್ತೆ. ಆ ಕಾಲಭೈರೇಶ್ವರನ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ಪ್ರಾರ್ಥಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.